ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಅಂದರೆ ಬರೀ ಒಂದು ಆಟ ಅಲ್ಲ, ಅದೊಂದು ಎಮೋಷನ್. ಪ್ರತಿ ಸೀಸನ್ ಬಂದಾಗಲೂ ಕೂಡ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಎಲ್ಲರಿಗೂ ಕೂಡ ಇರುತ್ತೆ. ಆದರೆ ಈ ಸಲದ ಸೀಸನ್ 12 ಇದೆಯಲ್ಲ, ಇದು ನಿಜಕ್ಕೂ ಕೂಡ ಬಹಳ ಡಿಫ್ರೆಂಟ್ ಆಗಿದೆ. ಯಾಕಂದರೆ ಮನೆಯ ಒಳಗಡೆ ಏನಾಗ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೊರಗಡೆ ಒಬ್ಬ ವ್ಯಕ್ತಿಯ ಬಗ್ಗೆ ನಡೀತಿರುವಂಥ ಕ್ರೇಜ್ ನೋಡಿದರೆ ಬಹಳ ಆಶ್ಚರ್ಯ ಆಗುತ್ತೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಗಿಲ್ಲಿ. ಇವತ್ತು ನಾವು ಗಿಲ್ಲಿ ಯಾಕೆ ಈ ಸೀಸನನ್ನು ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮಾತನಾಡೋಣ. ವಿಡಿಯೋವನ್ನು ಪೂರ್ತಿ ನೋಡಿ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಪ್ರಿಯ ವೀಕ್ಷಕರೇ, ಮೊದಲನೇದಾಗಿ ಬಿಗ್ ಬಾಸ್ ಇತಿಹಾಸದಲ್ಲೇ ಇಂತಹದ್ದೊಂದು ಘಟನೆ ಯಾವತ್ತೂ ಕೂಡ ನಡೆದಿಲ್ಲ. ಗಿಲ್ಲಿ ಮನೆಯೊಳಗೆ ಹೋದಾಗ ಅವರ ಫಾಲೋವರ್ಸ್ ಇದ್ದಿದ್ದು ಬರೀ 1,00,000 ಆಸುಪಾಸು. ಆದರೆ ಇವತ್ತು ನೋಡಿ, ಮಿಲಿಯನ್ ದಾಟಿ ಮುನ್ನುಗ್ಗುತ್ತಿದ್ದಾರೆ. ಇದು ಸುಮ್ಮನೆ ಬಂದಿರೋದಲ್ಲ, ಜನರ ಮನಸ್ಸನ್ನು ಗೆದ್ದಾಗ ಮಾತ್ರ ಈ ರೀತಿ ಸಾಧ್ಯವಾಗುತ್ತೆ. ಕೆಲವರು ಹೇಳ್ತಾರೆ ಗಿಲ್ಲಿ ಮನೆ ಒಳಗಡೆ ಇರೋರಿಗೆ ಕಿರಿಕಿರಿ ಮಾಡ್ತಾರೆ ಅಂತ. ಆದರೆ ಒಂದು ವಿಷಯ ನೆನಪಿಡಿ, ಸೀಸನ್ 4ರಲ್ಲಿ ಪ್ರಥಮ್ ಕೂಡ ಹೀಗೆ ಇದ್ರು. ಮನೆ ಒಳಗಡೆ ಇರೋರಿಗೆ ಅವರು ಇರಿಟೇಟ್ ಅನ್ನಿಸ್ಬೋದು, ಆದರೆ ಹೊರಗಡೆ ಇರುವಂಥ ನಮಗೆ ಅವರು ಬಹಳ ಎಂಟರ್ಟೈನ್ಮೆಂಟ್ ಆಗಿದ್ದಾರೆ. ಗಿಲ್ಲಿಗೆ ಬಿಗ್ ಬಾಸ್ ಅಂದರೆ ಏನು ಅನ್ನೋದು ಪಕ್ಕಾ ಗೊತ್ತಿದೆ. ಯಾವಾಗ ಯಾವ ಟೈಮ್ನಲ್ಲಿ ಏನು ಮಾಡಬೇಕು, ಜನರಿಗೆ ಏನು ಇಷ್ಟ ಆಗುತ್ತೆ ಅನ್ನೋದು ಅವರಿಗೆ ಕಂಠಪಾಠ ಆಗಿದೆ. ಅದಕ್ಕೆ ಸುದೀಪ್ ಕೂಡ ಒಂದು ಸಲ ಹೇಳಿದರು, ಗಿಲ್ಲಿಗೆ ಅರ್ಥ ಆದ ಹಾಗೆ ಬಿಗ್ ಬಾಸ್ ಮತ್ತು ಯಾರಿಗೂ ಕೂಡ ಅರ್ಥ ಆಗಿಲ್ಲ ಅಂತ. ಯಾವುದೇ ಒಂದು ಎಪಿಸೋಡನ್ನು ನೀವು ತಗೊಳ್ಳಿ, ಅದರಲ್ಲಿ ಸುಮಾರು 40-50% ಕಂಟೆಂಟ್ ಗಿಲ್ಲಿ ಮೇಲೆ ಇರುತ್ತೆ. ಅಂದರೆ ಬಿಗ್ ಬಾಸ್ ಕ್ಯಾಮ್ರಾಗಳು ಕೂಡ ಗಿಲ್ಲಿಯನ್ನೇ ಹುಡುಕ್ತವೆ. ಯಾಕೆ ಗೊತ್ತಾ, ಅಲ್ಲಿರುವಂಥ ಮಿಕ್ಕವರು ಸೇಫ್ ಗೇಮ್ ಆಡ್ತಾ ಇದ್ರೆ ಗಿಲ್ಲಿ ಮಾತ್ರ ಪ್ರತಿಯೊಂದು ಕ್ಷಣವನ್ನು ಕೂಡ ಎಂಜಾಯ್ ಮಾಡ್ತಿದ್ದಾರೆ. ಆ ಬಿಗ್ ಬಾಸ್ ಮನೆಯಲ್ಲಿ ಜೀವಿಸ್ತಾ ಇದ್ದಾರೆ, ನಮ್ಮನ್ನು ನಗಿಸ್ತಿದ್ದಾರೆ. ಭಾನುವಾರದ ಎಪಿಸೋಡ್ ಅಂದರೆ ಸುದೀಪ್ ಸರ್ ಜೊತೆ ಗಿಲ್ಲಿ ಮಾಡುವಂಥ ಕಾಮಿಡಿ ನೋಡೋಕ್ಕೆ ಒಂದು ಖುಷಿ ಇರುತ್ತೆ. ಅದೆಷ್ಟೋ ಬಾರಿ ಸುದೀಪ್ ಸರ್ ಕೂಡ ನಕ್ಕು ಸುಸ್ತಾಗಿದ್ದಾರೆ. ಬರೀ ಕಾಮಿಡಿ ಅಷ್ಟೇ ಅಲ್ಲ, ಟಾಸ್ಕ್ ಬಂದಾಗಲೂ ಕೂಡ ಅಷ್ಟೇ ಚುರುಕಾಗಿದ್ದಾರೆ ಗಿಲ್ಲಿ ನಟ. ಗಿಲ್ಲಿ ಮಾಡುವಂಥ ಪ್ರತಿಯೊಂದು ತರಲೆಯಲ್ಲೂ ಕೂಡ ಒಂದು ಮಜಾ ಇರುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು, 100ರಲ್ಲಿ 80 ರೀಲ್ಸ್ ಗಿಲ್ಲಿ ಪರವಾಗಿಯೇ ಇರುತ್ತೆ. ಅಂದರೆ ಅವರ ಹವಾ ಎಷ್ಟಿರಬಹುದು ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ. ಗಿಲ್ಲಿ ಬರೀ ನಗಿಸ್ತಾರೆ ಅನ್ಕೋಬೇಡಿ, ಅವರ ವ್ಯಕ್ತಿತ್ವ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಮನೆಯಲ್ಲಿ ರಘು ಅವರು ಎಷ್ಟೇ ಸಲ ಗಿಲ್ಲಿ ಮೇಲೆ ಕೋಪವನ್ನು ಮಾಡಿಕೊಂಡ್ರು ಕೂಡ ಗಿಲ್ಲಿ ಮಾತ್ರ ಅವ್ರ ಹತ್ರ ಹೋಗಿ, ಅಣ್ಣ ನೀವು ನನಗೆ ಇಷ್ಟ ಅಣ್ಣ, ನಾನು ನಿಮ್ಮನ್ನು ಬಿಟ್ಟಿರಲ್ಲ ಅಂತ ಪ್ರೀತಿಯಿಂದ ಮಾತನಾಡ್ತಾರೆ. ಆ ಸ್ನೇಹ ಇದೆಯಲ್ಲ, ಅದು ತುಂಬ ದೊಡ್ಡದು. ಇನ್ನು ರಕ್ಷಿತರ ಜೊತೆಗಿರುವಂಥ ಬಾಂಡಿಂಗ್ ನೋಡಿ. ಮೊನ್ನೆ ಒಂದು ಎಪಿಸೋಡಲ್ಲಿ ತಮ್ಮ ತಾಯಿಗೆ ರಕ್ಷಿತರನ್ನು ಹೋಲಿಸಿದಾಗ ಗಿಲ್ಲಿ ಎಷ್ಟು ಎಮೋಷ್ನಲ್ ಆದರೂ ಅಲ್ವಾ, ಇದು ಅವರ ಸಂಸ್ಕಾರ ತೋರಿಸುತ್ತೆ. ಕಾವ್ಯ ವಿಷಯದಲ್ಲೂ ಕೂಡ ಅಷ್ಟೇ, ಎಷ್ಟೇ ಜನ ಟೀಕೆ ಮಾಡಿದ್ರು ಕೂಡ ಗಿಲ್ಲಿ ಮಾತ್ರ ಕಾವ್ಯ ಬಗ್ಗೆ ಯಾವತ್ತೂ ಕೂಡ ಕೆಟ್ಟದಾಗಿ ಮಾತನಾಡಿಲ್ಲ. ಕಾವ್ಯ ತನ್ನ ಸ್ವಂತ ಶಕ್ತಿಯಿಂದ ಇಲ್ಲಿ ತನಕ ಬಂದಿದ್ದಾಳೆ ಅಂತ ಗೌರವವನ್ನು ಕೊಡ್ತಾರೆ ಗಿಲ್ಲಿ. ಇದನ್ನೆಲ್ಲ ನೋಡಿದಾಗ ಗಿಲ್ಲಿ ಬರೀ ನಟರಾಜ ಅಲ್ಲ, ವ್ಯಕ್ತಿತ್ವದಲ್ಲೂ ಕೂಡ ರಾಜ ಅಂತ ಅನಿಸುತ್ತೆ. ಹೊರಗಡೆ ಹವಾ ಹೇಗಿದೆ ಅಂತ ಹೇಳಿದರೆ, ಮಂಡ್ಯ ಭಾಗದಲ್ಲಂತೂ ಗಿಲ್ಲಿದು ದೊಡ್ಡ ಕಟೌಟ್ ನಿಂತುಬಿಟ್ಟಿದೆ. ಬೈಕ್ ರ್ಯಾಲಿಗಳು ಕೂಡ ನಡೀತಾ ಇವೆ. ಜನರು ತಮ್ಮ ಮೈ ಮೇಲೆ ಗಿಲ್ಲಿ ಹೆಸರಿನ ಟ್ಯಾಟೂ ಕೂಡ ಹಾಕಿಸ್ಕೊಳ್ತಿದ್ದಾರೆ. ಇತ್ತೀಚಿನ ಒಂದು ಪೋಲ್ ಪ್ರಕಾರ ಗಿಲ್ಲಿಗೆ ಸರಿಸುಮಾರು ಅಂತ ಹೇಳಿದ್ರೆ 55 ಲಕ್ಷಕ್ಕೂ ಹೆಚ್ಚು ವೋಟ್ ಬಂದಿದೆ ಅಂತ ಗೊತ್ತಾಗ್ತಾ ಇರುವಂಥ ವಿಚಾರ. ಮಿಕ್ಕ ಸ್ಪರ್ಧಿಗಳಾದಂಥ ಅಶ್ವಿನಿ ಗೌಡ, ರಕ್ಷಿತಾ ಶೆಟ್ಟಿ, ಧ್ರುವಂತ್ ಅವರಿಗೆ ಹೋಲಿಸಿದರೆ ಗಿಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ಗಿಲ್ಲಿ ಗೆಲ್ಲಬೇಕಂತ ಹೇಳಿದ್ರೆ, ಅಥವಾ ಗಿಲ್ಲಿ ಯಾಕೆ ಗೆಲ್ಲಬೇಕಂತ ಹೇಳಿದರೆ, ಅವರು ಬಹಳ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದವರು. ಒಂದು ಕಾಲದಲ್ಲಿ ಸೆಟ್ ಬಾಯ್ ಆಗಿ ಕೆಲಸ ಮಾಡ್ತಾ ಇರುವಂಥ ಇದೇ ಹುಡುಗ ಇವತ್ತು ಇಡೀ ಕರ್ನಾಟಕವೇ ತನ್ನ ಕಡೆ ನೋಡುವಂತೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದು ಸುಲಭದ ಮಾತಲ್ಲ. ತನ್ನ ಶ್ರಮ, ಟ್ಯಾಲೆಂಟ್ ಮತ್ತು ಜನರ ಮೇಲಿರುವಂಥ ಪ್ರೀತಿಯಿಂದ ಗಿಲ್ಲಿ ಈ ಸ್ಥಾನವನ್ನು ಗಳಿಸಿದ್ದಾರೆ. ಕೊನೆಯದಾಗಿ ಹೇಳಬೇಕಂತ ಹೇಳಿದ್ರೆ, ಈ ಸಲದ ಟ್ರೋಫಿ ಗಿಲ್ಲಿ ಕೈಯಲ್ಲಿದ್ದರೆ ಅದು ಒಬ್ಬ ಅಪ್ಪಟ ಕಲಾವಿದನಿಗೆ ಸಿಗುವಂಥ ಗೌರವ. ಯಾರಿಗೇನೇ ಅಂದರೂ ಕೂಡ ಸೀಸನ್ 12 ಅಂದರೆ ಅದು ಗಿಲ್ಲಿ ಸೀಸನ್. ನೀವು ಗಿಲ್ಲಿ ಅಭಿಮಾನಿ ಆಗಿದ್ದರೆ ತಡ ಮಾಡಬೇಡಿ, ಜಿಯೋ ಸಿನಿಮಾ ಆ್ಯಪ್ ಓಪನ್ ಮಾಡಿ, ಅವರಿಗೆ ವೋಟ್ ಮಾಡಿ. ನಿಮ್ಮ ಸಪೋರ್ಟ್ ಒಬ್ಬ ಒಳ್ಳೆ ಪ್ರತಿಭೆಯನ್ನು ಗೆಲ್ಲಿಸ್ಬೋದು. ನಿಮಗೆ ಏನನ್ಸುತ್ತೆ, ಗಿಲ್ಲಿಯೇ ಈ ಸಲದ ವಿನ್ನರ್ ಆಗ್ತಾರಾ?
ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಧನ್ಯವಾದ. ಕರ್ನಾಟಕ.